ಒಂದೆರಡು ಪರೀಕ್ಷೆ ಜನಾಂಗದವರ, ಒಂದೆರಡು ಪರೀಕ್ಷೆ ದೇಶದವರ. ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೆ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಒಬ್ಬ ಕವಿ ಹೇಳ್ತಾನೆ, 3 ಸಾಗರ 100 ಮಂದಿರ, ದೈವ 1000 ವಿದ್ದೊಡೆ, ಸಿಂಧು ಇದ್ದೊಡೆ, ಗಂಗೆ ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ವೇದವಿದ್ದೊಡೆ, ಪರಂಪರೆ ಇದ್ದೊಡೆ, ಏನು ಸಾರ್ಥಕ ಮನೆಯ ಮಕ್ಕಳೇ ನಿದ್ರಿಸುತ್ತಿದ್ದರೆ ಅಂತ. ಘೋಷಗಳನ್ನು ಹಾಡ್ತಾ, ಗಾನಗಳನ್ನು ಹಾಡ್ತಾ, ಭಜನೆಗಳನ್ನು ಗುನುಕ್ತಾ, ಕಂಕರ್ ಕಂಕರ್ ಶಂಕರ್ ಜಿಸ್ಕಾ ಪ್ರಾಣ ಪ್ರಾಣ में गीता है, जीवन की धड़कन रामायण पग पग पर बनी पुनीता है, यदि राम नहीं है तो श्वासों में जीवन का गट रीता है. ಇವತ್ತು ಯಾರ್ಯಾರು ಮಹಾಪುರುಷರಾಗಿದ್ದಾರೋ ಅವರ ಒಂದು ನಿರ್ಮಾಣದಲ್ಲಿ ಮುಖ್ಯ ಪಾತ್ರ ಅವರ ತಾಯಿದಾಗಿರುತ್ತೆ. ನಮ್ಮ ನಿರೀಕ್ಷೆಗೂ ಮೀರಿ ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಅನ್ನೋ ಇಲ್ಲಿ ಸೇರಿದಂಥ ಎಲ್ಲ ಹಿಂದೂ ಬಾಂಧವರಿಗೆ ವಂದನೆಗಳನ್ನು ತಿಳಿಸುತ್ತಾ, ಉಸ್ಕೂರು ಗ್ರಾಮ ಪಂಚಾಯಿತಿ ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಹಿಂದೂ ಸಮಸ್ತ ಬಾಂಧವರ ಪರವಾಗಿ ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ, ರಾಷ್ಟ್ರಭಕ್ತ ಸಂಘಟನೆ ಯಾವುದಾದ್ರೂ ಇದ್ರೆ ಅದುವೇ ಭಾರತದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS. 1925ರಲ್ಲಿ ಮಹಾರಾಷ್ಟ್ರದ ಈಗಿನ ನಾಗಪುರದ ಮೋಹಿತವಾಡ ಎಂಬಂತ ಒಂದು ಸಣ್ಣ ಓಣಿಯಲ್ಲಿ ಆರಂಭವಾದಂತಹ ಸಂಘ ಇವತ್ತು ಹೆಮ್ಮರವಾಗಿ ಜಗತ್ತಿನಾದ್ಯಂತ ಪಸರಿಸಿದೆ ಮತ್ತು ಭಾರತದ ರಾಷ್ಟ್ರೀಯತೆಯನ್ನ, ಇಲ್ಲಿನ ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಪ್ರತಿಪಾದಿಸುವಂತಹ ಸಂಘಟನೆಯಾಗಿದೆ. ಯುವಕರನ್ನ ಸಂಘಟಿಸುವಂತಹ, ಹಾಗೆ ಯುವಕರೊಂದಿಗೆ ದೇಶದೊಂದಿಗೆ ಭಾರತ ಮಾತೆಯೊಂದಿಗೆ ಭಾವನಾತ್ಮಕವಾಗಿ ಸಂಘಟಿಸುವಂತಹ ಶಕ್ತಿ ಸಂಘಕ್ಕಿದೆ. ಅದುವೇ RSS. ಈಗ 100 ವರ್ಷಗಳನ್ನ ತುಂಬಿರುವಂತಹ ಶತಮಾನೋತ್ಸವ ಕಾರ್ಯಕ್ರಮಗಳನ್ನ ದೇಶದಾದ್ಯಂತ ಆಚರಿಸ್ತಾ ಇದೆ. ಪ್ರತಿ ಕಡೆಯೂ ಕೂಡ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾದಂತಹ ಶೋಭಾಯಾತ್ರೆಗಳೊಂದಿಗೆ, ರಾಸುಗಳ ಪ್ರದರ್ಶನದೊಂದಿಗೆ ಈ ಒಂದು ದೇಶದ ಸಂಸ್ಕೃತಿಯನ್ನ ಸಾರುವಂತಹ, ಭಾರತದ ಭವ್ಯತೆ, ಅಖಂಡತೆ, ಐಕ್ಯತೆಯನ್ನ ಸಾರುವಂತಹ ಕಾರ್ಯಕ್ರಮಗಳು ಇದಾಗಿದೆ. ಈ ಒಂದು ದೇಶದಲ್ಲಿ 100 ಕೋಟಿ ಹಿಂದೂಗಳನ್ನ ಹೊಂದಿರುವಂತಹ ದೇಶ, ಭಾರತದಲ್ಲಿ ಮಾತ್ರ ಹಿಂದೂಗಳಿಗೆ ಅವಕಾಶ ಉಂಟು. ಹಿಂದೂಗಳಿಗೆ ಯಾವ್ದಾದ್ರೂ ಒಂದು ರಾಷ್ಟ್ರ ಇದೆ ಅಂದ್ರೆ ಅದುವೇ ಭಾರತ. ಆ ಒಂದು ರೀತಿಯಾಗಿ ಇವತ್ತು ಹಿಂದೂ ಸಮಾಜೋತ್ಸವಗಳು ಎಲ್ಲೆಡೆಯೂ ಕೂಡ ನಡೆಯುತ್ತಿದೆ. ಅಂತೆಯೇ ಆನೇಕಲ್ ತಾಲೂಕಿನ ಉಸ್ಕೂರಿನಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಕುಮಾರಿ ಹಾರಿಕಾ ಭಾಗವಹಿಸಿದ್ದರು. ರೋಮಾಂಚನಕಾರಿಯಾದಂತಹ ಭಾಷಣವನ್ನ ಮಾಡಿದರು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಪ್ರಮುಖ ಭಾಷಣಕಾರರಂತ ಗಿರಿರಾಜ್ ರವರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದಂತಹ ವೆಂಕಟೇಶ್ ಗುರು, ಹಾಗೆ ಗಟ್ಟಳ್ಳಿ ರವಿ, ಗಟ್ಟಳ್ಳಿ ಶ್ರೀನಿವಾಸ್, ಅಂಜನಪ್ಪ ಮುಂತಾದವರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಮಾಜಿ ಸಚಿವರಾದಂತಹ A. ನಾರಾಯಣ ಸ್ವಾಮಿ, ಹಾಗೆ ಆನೇಕಲ್ನ ನಿಕಟಪೂರ್ವ ಬಿಜೆಪಿ ಅಭ್ಯರ್ಥಿಯಾದಂತಹ ಉಲ್ಲಳ್ಳಿ ಶ್ರೀನಿವಾಸ್ ರವರು, KV ಶಿವಪ್ಪ, ಬಸವರಾಜ್, ಜಯಪ್ರಕಾಶ್, SRT ಅಶೋಕ್, ಹಾಗೆಯೇ ಇತರೆ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಅದ್ದೂರಿಯಾದಂತಹ ಶೋಭಾಯಾತ್ರೆ ಆಯೋಜನೆಗೊಂಡಿತ್ತು. ವಿವಿಧ ಭಾಗಗಳಿಂದ ಆಗಮಿಸಿದಂತ ರಾಸುಗಳು, ಅದ್ದೂರಿಯಾದಂತಹ ಈ ಒಂದು ಪ್ರದರ್ಶನವೂ ಕೂಡ ನಡೆಯಿತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಪ್ರಮುಖ ಭಾಷಣಗಾರರು ಸೇರಿದಂತೆ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅದೆಲ್ಲ ದೃಶ್ಯಗಳನ್ನ ನೋಡ್ತಾ ಆ ಒಂದು ರೋಮಾಂಚನಕಾರಿಯಾದಂತಹ ಹಿಂದೂ ಸಮಾಜೋತ್ಸವನ ಕಣ್ತುಂಬಿಕೊಳ್ಳೋಣ ಬನ್ನಿ.
यायामि प्रार्थयामि ॐ विश्वो नाम रूपाय नमः यायामि पुनरावाहयामि ಸ್ವಾಮಿ ಸ್ವಲ್ಪ ಹಿಂದೆ ದಯವಿಟ್ಟು ಪ್ಲೀಸ್. यो विश्वतमोरसस्तस्य भार्यते नः उषातेन ममाग्राः तस्मात् बोलो भारत माता की वंदे वंदे, बोलो भारत माता की वंदे वंदे, बोलो भारत माता की वंदे वंदे, बोलो भारत माता की वंदे, बोलो भारत माता की वंदे वंदे. ಈಗ ಸ್ವಲ್ಪ ಬರ್ತಾ ಇದೆ, ಈಗ ಭಾರತ ಮಾತೆಗೆ 47 ವರ್ಷಗಳಿಂದ RSS ಸ್ವಯಂ ಸೇವಕ ರಾಷ್ಟ್ರ ನಿರ್ಮಾಣದಲ್ಲಿ ಸಕ್ರಿಯ ಪಾತ್ರ, ಸದ್ಯ ಪ್ರಾಂತ ಪ್ರಚಾರ ಗೊಟ್ಟೊಳ್ಳಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಚಾಲನೆಗಳಲ್ಲಿ ರಾಜಕೀಯ, ಶಿಕ್ಷಣ, ಆರೋಗ್ಯ ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ವಿಷಯಗಳ ಮೇಲೆ ವಿಶ್ಲೇಷಣೆ ಸಹ ಮಾಡುತ್ತಿರುತ್ತೇವೆ. 2016ರಿಂದ ಭಾರತ ಯಾತ್ರೆ ನೇತೃತ್ವದ ದೇಶದ ಗಡಿಗಳು, ಯೋಧರು ಮತ್ತು ಸಂಸ್ಕೃತಿಯೊಂದಿಗೆ ಸಂಕಲ್ಪ ಕಲಿಸುವ ಪ್ರಯಾಣ ಸಹ ಮಾಡುತ್ತಿದ್ದಾರೆ. ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ, ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂತ ರೋಮನರ ಜನಾಂಗ, ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ ಕಣ್ಣು ಮುಂದೆ ಕಣ್ತರದಂತ 106 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ತಮ್ಮ ಮೇಲಾದಂತ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸಿಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸ ಪುಟಗಳಿಂದ ಅಳಿಸಿ ಹೋದವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಯ್ತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಪರಕೀಯ ಜನಾಂಗದವರ, ಒಂದೆರಡು ಪರಕೀಯ ದೇಶದವರ. ಸ್ವಾಮಿ, 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಮನೆಗಳಲ್ಲಿ ಇವತ್ತಿಗೂ ಧರ್ಮಾಚರಣೆ ಮಾಡ್ತೀವಿ. ನಗರಗಳಿಂದ ಗಲ್ಲಿಂದ ರಾಮರಿಗೆ ಜಯಘೋಷಗಳು ಕೇಳಿ ಬರ್ತಾವೆ. ಯಾಕೆ? ನಮ್ಮ ಪೂರ್ವಿಕರು ಮಾಡಿದಂತ ಸಮರ್ಪಣೆ, ನೀಡಿದಂತ ಶ್ರಮ, ಅವರ ಸಮರ್ಪಣೆ, ಅವರ ಶ್ರಮಗಳ ಪ್ರತಿಫಲವಾಗಿ ಸನಾತನ ಧರ್ಮ ಉಳಿದು ಇವತ್ತು ನಮ್ಮ ಕೈಗೆ ಸೇರಿದೆ. ನಮ್ಮ ಕೈಯಲ್ಲಿರುವಂತ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗುವುದು ನಮ್ಮ ಜವಾಬ್ದಾರಿ. ಈಗ ಪ್ರಶ್ನೆ ಬರೋದು, ನಾವು ಹೇಗೆ ಧರ್ಮ ರಕ್ಷಣೆ ಮಾಡಬೇಕು, ಮುಂದಿನ ಪೀಳಿಗೆಗೆ ನಾವು ಹೇಗೆ ಧರ್ಮ ತಲುಪಿಸಬೇಕು. ಪ್ರಶ್ನೆಗೆ ಉತ್ತರವನ್ನ ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿ ನಿಂತು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮಾನುಜಾಮ್ಯಂ ಪರಿತ್ರಾಣಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಕರೆ ಕೊಡ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೇ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಆದ್ರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ ಜಗತ್ನ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ. ಆದ್ರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು, ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ
ಇದ್ದಾರೆ. ಒಬ್ಬ ಇಂದು ನಾಯಕ್, ಒಬ್ಬ ಇಂದು SC, ಒಬ್ಬ ಇಂದು ST, ಒಬ್ಬ ಇಂದು ಶೆಟ್ಟಿ, ಒಬ್ಬ ಇಂದು ಪೂಜಾರ್, ಒಬ್ಬ ಇಂದು ಮರಾಠ, ಒಬ್ಬ ಇಂದು ಬನಿಯಾ, ಒಬ್ಬ ಇಂದು ರಾಜ್ಪೂತ್, ಒಬ್ಬ ಇಂದು ಜಾಟ್, ಒಬ್ಬ ಇಂದು ಮಾಹರ್, ಒಬ್ಬ ಇಂದು ಕಮ್ಮ, ಒಬ್ಬ ಇಂದು ಕಾಪು. ಹಿಂದೂ ಆಗೋದು ಯಾವಾಗ? ನಾವ್ ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರ್ಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮನೆಯ ದೇವರ ಕೊನೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೆ ಕೆಲಸ ಮಾಡ್ಕೊಳ್ಳಿ, ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೆ ಹೇಳ್ಕೊಂಡು ತಿರುಗಾಡಿ. ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂ ಸಮಾಜದಲ್ಲಿ ಈ ಸಂಘಟಿತ ಬಲ ಒಮ್ಮೆ ತಂದ್ರೆ ಸಾಕು, ನಾವು ಜಗತ್ತಿನಲ್ಲಿ ಎಂತೆಂತ ಬದಲಾವಣೆಗಳು ತರಬಹುದು. ಬಹಳ ಹಿಂದೆ ಬೇಕಾಗಿಲ್ಲ, ಕೆಲವು ದಶಕಗಳ ಹಿಂದೆ ನಮ್ಮದೇ ಸಂಘದ ಹಿರಿಯರಾದಂತ ಸ್ವರ್ಗೀಯ ಪೂಜ್ಯನ ಅಶೋಕ್ ಸಿಂಗಾಲ್ಜಿ ಅವರು ನಿಂತು ಇಡೀ ಹಿಂದೂ ಸಮಾಜಕ್ಕೆ ಇದೇ ನೆಲದಿಂದ ಒಂದು ಕರೆಯನ್ನು ಕೊಟ್ಟಿದ್ರು. ಪೂಜ್ಯನ ಅಶೋಕ್ ಸಿಂಗಾಲ್ಜಿ ಅವರ ಕರೆ, ರೋಮ ರೋಮ ಮೇ ರಮೆ ಹುವೆ ರಾಮ್ ಕಿಲೆ, आओ कार सेवको, बनो कार सेवको, गावो कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಿರುವಂತ ಸರಿಯೂ ನದಿಯನ್ನ ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ ಸೇವಕರೇ. ಒಂದು ಅಶೋಕ್ ಸಿಂಗಾಲ್ಜಿ ಅವರ ಕರೆಗೆ ಹೋಗೊಟ್ಟು ನಿಮ್ಮ ಹಿರಿಯರು ಲಕ್ಷ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಬಂದ್ರಲ್ಲ, ಆ ಸಂಘಟಿತ ಬಲದ ಪರಿಣಾಮ ಬಹಳ ಜನ ತಾಯಂದ್ರು ಸೇರಿದ್ದೀರ. ತಾಯಂದ್ರು ನೆನ್ಪಿಟ್ಕೊಳ್ಬೇಕು, ರಾಮ ಮಂದಿರದ ಕಾರ್ಯ ಸಾಕಾರಗೊಂಡಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ತಾಯಂದಿರು. ಕಾರಣ ಅಂದು ರಾಮ ಜನ್ಮಭೂಮಿನಲ್ಲಿ ಕಾರ್ಯಸೇವೆಗೆ ಸಜ್ಜಾಗಿ ನಿಂತಿದ್ದಂತ 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರಲ್ಲಿ 36,000 ಜನ ತಾಯಂದ್ರು ಅಂದ್ರೆ ಹೆಣ್ಮಕ್ಳು ಮುಂದೆ ಇತ್ತು, ರಾಮರಿಗೋಸ್ಕರ ಕಾರ್ಯಸೇವೆ ಸಲ್ಲಿಸಿದ್ರು, ರಾಮರಿಗೋಸ್ಕರ ಶ್ರಮಿಸಿದ್ರು. ಮುಂದೆ ಮಾತಾ ಉಮಾ ಭಾರತಿ ಬೇಗುಷ್ಗಳನ್ನು ಹಾಡ್ತಾ, ಗಾನಗಳನ್ನು ಹಾಡ್ತಾ, ಭಜನೆಗಳನ್ನು ಗುನುಕ್ತಾ, ಕಂಕರ್ ಕಂಕರ್ ಶಂಕರ್ ಜಿಸ್ಕಾ ಪ್ರಾಣ ಪ್ರಾಣ ಮೇ ಗೀತಾ है, जीवन की धड़कन रामायण पग पग पर बनी पुनीता है, यदि राम नहीं है तो श्वासों में जीवन का गट रीता है, नरनाहर श्री पुरुषोत्तम का हम मंदिर भव्य बनाएंगे, सौगंध राम की खाते हम मंदिर वही बनाएंगे ಅಂತ ನಮ್ಮ ತಾಯಂದ್ರು ಹಾಡ್ತಾ ಕಾರ್ಯಸೇವೆ ಸಲ್ಲಿಸಿದ್ರಲ್ಲ. ಶಾಂತಿಪುರ ಮತ್ತು ಹುಸ್ಕೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಿಂದ ಹಿಂದೂ ಸಮಾಜೋತ್ಸವ ಎಂಬ ಹಿಂದೂಗಳ ಹಬ್ಬವನ್ನು ಆಚರಿಸೋಕೆ ನಾವು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಈ ಒಂದು ಹಬ್ಬಕ್ಕೆ 2 ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಹಿಂದೂ ಬಂಧು ಬಾಂಧವರು, ಮಾತೆಯರು ಮತ್ತು ಸಹೋದರಿಯರು ನಮ್ಮ ಕರೆಗೆ ಹೋಗೊಟ್ಟು ತುಂಬ ಆಸಕ್ತಿಯಿಂದ ಕಳಶಗಳನ್ನು ಹೊರುವ ಮುಖಾಂತರ ಮೆರವಣಿಗೆಗಳಲ್ಲಿ ಹೆಜ್ಜೆ ಹಾಕಿ ಬಿಸಿಲಿನಲ್ಲೂ ದಣಿವರಿಯದವರ ಹಾಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುತ್ತಿರ್ತಕ್ಕಂತಹ, ಈ ಕಾರ್ಯಕ್ರಮದಲ್ಲಿ ನೆಲೆಸಿರ್ತಕ್ಕಂತಹ ಸಮಸ್ತ ಹಿಂದೂ ಬಾಂಧವ ಬಂಧು ಭಗಿನಿಯರಿಗೆ ಈ ಕಾರ್ಯಕ್ರಮದ ಪರವಾಗಿ ಅದ್ದೂರಿಯಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೇನೆ ಯಾಕೆ 1000 ವರ್ಷಕ್ಕಿಂತ ಹೆಚ್ಚು ಗುಲಾಮಗಿರಿಯಲ್ಲಿತ್ತು ಅನ್ನುವ ಚಿಂತೆ ಅವರಲ್ಲಿತ್ತು. ಒಬ್ಬ ಕವಿ ಹೇಳ್ತಾನೆ, 3 ಸಾಗರ 100 ಮಂದಿರ ದೈವ 1000 ವಿದ್ದೊಡೆ, ಸಿಂಧು ಇದ್ದೊಡೆ, ಗಂಗೆ ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ವೇದವಿದ್ದೊಡೆ, ಪರಂಪರೆ ಇದ್ದೊಡೆ, ಏನು ಸಾರ್ಥಕ ಮನೆಯ ಮಕ್ಕಳೇ ನಿದ್ರಿಸುತ್ತಿದ್ದರೆ ಅಂತ. ನಾವೆಲ್ಲ ನಿದ್ರಿಸ್ತಾ ಇದ್ವಿ. ಆ ನಿದ್ರೆಯಲ್ಲಿ 1000 ವರ್ಷಗಳ ಗುಲಾಮಗಿರಿಯನ್ನು ನಾವು ಅನುಭವಿಸಬೇಕಾಯಿತು. ಆ ನಿದ್ರೆಯಿಂದ ಜನರನ್ನ ಜಾಗೃತಿ ಮಾಡಬೇಕಾದ್ರೆ ವ್ಯಕ್ತಿ ನಿರ್ಮಾಣದ ಮೂಲಕ ಮಾತ್ರ ಸಾಧ್ಯ ಅನ್ನುವಂತ ಮೂಲ ಮಂತ್ರವನ್ನ ಇಟ್ಕೊಂಡು 1925ರಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಸಂಘವನ್ನ ಪ್ರಾರಂಭ ಮಾಡಿದ್ರು. ನಾನೀಗ ಒಂದು 8 ವರ್ಷದ ಹಿಂದೆ ಸಂಘದ ಈಗಿನ ಸರಸಂಘ ಚಾಲಕರಾದಂತ ಡಾಕ್ಟರ್ ಮೋಹನ್ ಭಾಗವತ್ ಅವ್ರ ಜೊತೆ ಪುಟ್ಟಬರ್ತಿಗೆ ಹೋಗಿದ್ದೆ ಅನುಚರಣೆಗೋಸ್ಕರ. ಪುಟ್ಟಬರ್ತಿಯಲ್ಲಿ ಒಂದು ಉಚಿತವಾದಂತ ಆಸ್ಪತ್ರೆ ಇದೆ, ನೀವೆಲ್ಲ ನೋಡಿರ್ಬೇಕು ಅದನ್ನ. ಆ ಆಸ್ಪತ್ರೆಯನ್ನೆಲ್ಲ ನೋಡ್ಕೊಂಡು ಹೊರಗೆ ಬಂದ್ವಿ. ಡಾಕ್ಟರ್
ಮೋಹನ್ ಭಾಗವತ್ ಕಾರಲ್ಲಿ ಕೂತ್ಕೊಂಡ್ರು, ನಾನು ಹಿಂದೆ ಕೂತಿದ್ದೆ, ನನ್ನ ಪಕ್ಕದಲ್ಲಿ ಒಬ್ಬರು ಕಾರ್ಯಕರ್ತರು ಕೂತಿದ್ರು. ಆ ಕಾರ್ಯಕರ್ತರು ಉತ್ಸಾಹ ಮತ್ತು ಕುತೂಹಲದಿಂದ ಒಂದು ಪ್ರಶ್ನೆ ಕೇಳಿದ್ರು ಡಾಕ್ಟರ್ ಜಿಗೆ, ಮೋಹನ್ ಭಾಗವತ್ ಅವರಿಗೆ. ಇಂಥ ದೊಡ್ಡ ಆಸ್ಪತ್ರೆ RSS ಯಾವಾಗ ನಿರ್ಮಾಣ ಮಾಡುತ್ತೆ ಅಂತ ಕೇಳಿದ್ರು. ಬಹಳ ಮುಗುಳು ನೆಗೆಯಿಂದ ನಮ್ಮ ಸರಸಂಘ ಚಾಲಕರು ಕೊಟ್ಟ ಉತ್ತರ, ಆ ದೊಡ್ಡ ಆಸ್ಪತ್ರೆ ನಿರ್ಮಾಣ ಮಾಡೋ ಕೆಲಸ ಸಂಘದ್ದಲ್ಲ, ಆಸ್ಪತ್ರೆಯ ಒಳಗೆ ಕೆಲಸ ಮಾಡತಕ್ಕಂತಹ ನಿಸ್ವಾರ್ಥ ಸೇವಾ ಮನೋಭಾವದ ಕಾರ್ಯಕರ್ತರ ಪಡೆಯನ್ನು ತಯಾರು ಮಾಡೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಅಂತ ಹೇಳಿದ್ರು. ಕಳೆದ 100 ವರ್ಷದಿಂದ ಸಂಘ ಮಾಡ್ಕೊಂಡು ಬಂದಿದ್ದಿದೆ. 2025ರಲ್ಲಿ ಪಾಪಿ ಪಾಕಿಸ್ತಾನಕ್ಕೆ ಹಾಕಿದ ಶಸ್ತ್ರ ಬಾಂಬ್ ನಾವೇ ತಯಾರು ಮಾಡಿದ ಬ್ರಹ್ಮೋಸ್, ನಾವೇ ತಯಾರು ಮಾಡಿದ ಆಕಾಶ್, ನಾವೇ ತಯಾರು ಮಾಡಿದ ನಾಗಾಸ್ತ್ರ, ನಾವೇ ತಯಾರು ಮಾಡಿದ ಅಗ್ನಿ ಅಸ್ತ್ರ. ಕಾರಣ ಏನು? ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಪ್ರಧಾನಮಂತ್ರಿಯಾಗಿ ಇವತ್ತು ಕೂತಿದಾರಲ್ಲಿ ಮೇಲೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಅಂದ್ರೆ ದೇಶ ಮೊದಲು ಅನ್ನತಕ್ಕಂತಹ ವಿಚಾರ ಇರೋದ್ರಿಂದ ನಮ್ಮ ಸೇನೆ ಇವತ್ತು ಅಷ್ಟು ಶಕ್ತಿಶಾಲಿಯಾಗಿದೆ. ಕೇವಲ ಸೇನೆ ಮಾತ್ರ ಅಲ್ಲ, ಪ್ರಪಂಚದ 4ನೆಯ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮುತ್ತಾ ಇದೆ. ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನು ತಿಳಿಸ್ತಿಲ್ಲ ಅಂದರೆ, ಅವರು ನಮ್ಮ ದೇಶದ ಯಾವ ಆಚರಣೆಗಳನ್ನು ಆಚರಿಸ್ತಾ ಇದ್ದರೆ ನಾವೆಲ್ಲ ಒಂದಾಗಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ತಾಯಿ ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ತೊಡೆ ಮೇಲೆ ಕೂಡಿಸ್ಕೊಂಡು ರಾಮಾಯಣ, ಮಹಾಭಾರತ, ಉಪನಿಷತ್ ಕಥೆಗಳನ್ನು ಹೇಳಿದ್ದರ ಪ್ರಭಾವವೇ ನಾನು ಇವತ್ತು ವಿಶ್ವವಿಖ್ಯಾತ ಒಬ್ಬ ವಿವೇಕಾನಂದನಾಗಿ ನಿರ್ಮಾಣ ಆಗಕ್ಕೆ ಸಾಧ್ಯ ಆಯಿತು ಅಂತ. ಇದು ಪ್ರತಿಯೊಬ್ಬ ತಾಯಂದರು ತಿಳಿದುಕೊಳ್ಬೇಕು. ಇವತ್ತು ಯಾರ್ಯಾರು ಮಹಾಪುರುಷರಾಗಿದ್ದಾರೋ ಅವರ ಒಂದು ನಿರ್ಮಾಣದಲ್ಲಿ ಮುಖ್ಯ ಪಾತ್ರ ಅವರ ತಾಯಿದಾಗಿರುತ್ತೆ. ಅದರಿಂದ ತಾಯಂದರು ಇವತ್ತು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ತಮ್ಮ ಆ್ಯಟಿಟ್ಯೂಡನ್ನು. ಅವರು ಹೆಚ್ಚು ನಮ್ಮ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಳ್ಬೇಕು. ಇವತ್ತು ಭಾಳ ಸಂತೋಷದ ವಿಷಯ, ಎಲ್ಲ 100 ಜನ ಹೆಣ್ಮಕ್ಳು ಕಳಶವನ್ನು ಹೊತ್ತು ಭಾಳ ವಿಜೃಂಭಣೆಯಿಂದ ಉತ್ಸವವನ್ನು ಮಾಡಿ ಇಲ್ಲಿ ಬಂದು ಸಮಯ ಆಯಿತು ಅಂತ ಎಲ್ಲ ಖಾಲಿಯಾಗಿ ಹೊರಟೋಗಿದ್ದಾರೆ. ಇವತ್ತು ಯಾವ ಕಳಶವೂ ಇಲ್ಲ, ಹೆಣ್ಣುಮಕ್ಕಳು ಇಲ್ಲ, ಬರೀ ಚೇರ್ಗಳಿದ್ದಾವೆ. ಆದ್ದರಿಂದ ಏನೇನು ಮಾತಾಡಬೇಕೋ ನಮ್ಮೆಲ್ಲ ಉಪನ್ಯಾಸಕರು ಮಾತಾಡಿದ್ದಾರೆ. ವಿವೇಕಾನಂದರ 1-2 ವಾಣಿಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ವಿವೇಕಾನಂದರು ಭಗವದ್ಗೀತೆಯ ಒಂದು ಉದಾಹರಣೆಯನ್ನು ಕೊಡ್ತಾ ಹೇಳ್ತಾರೆ. ಅದು ಯಾವುದದು ಅಂತ ಹೇಳಿದ್ರೆ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಅಂದರೆ ಭಾರತೀಯರಲ್ಲಿ ಒಂದು ದೊಡ್ಡ ದೋಷ ಇದೆ. ಅದು ನಮ್ಮ ಅರ್ಜುನನಲ್ಲೂ ಇತ್ತು. 1000 ವರ್ಷಗಳ ದ್ವಾಪರ ಯುಗದ ಅರ್ಜುನ ಅಂತಹ ಪರಾಕ್ರಮಶಾಲಿಯಾಗಿದ್ದ. ಅವನ ಸರಿಸಾಟಿಯೇ ಯಾರೂ ಇರಲಿಲ್ಲ. ಅಂತಹ ವೀರಶೂರನಾದಂಥ ಮಹಾಕ್ಷತ್ರಿಯನಾದಂಥ ಅರ್ಜುನ ಕೂಡ ಆ ಕೌರವ ಸೇನೆಯನ್ನು, ಆ ತನ್ನ ಗುರುಗಳನ್ನು, ಪಿತಾಮಹನನ್ನು ನೋಡಿ ಒಮ್ಮೆ ಭಯಸ್ಥನಾಗ್ಬಿಟ್ಟ. ಎಚ್ಚೆತ್ಕೊಳ್ಳೋದರಲ್ಲೂ ಹಿಂದೂಗಳು ಅಂತ. ಅದು ಭಾಳ ಶೋಚನೀಯವಾದಂಥ ಸ್ಥಿತಿ. ಅದಾಗಬಾರ್ದು. ಎಲ್ಲ ಜಾಗೃತಿ ಆಗಬೇಕು. ಮೊದಲು ನಾವು ಓದಿ ತಿಳಿದುಕೊಳ್ಬೇಕು. ನಾಲೆಡ್ಜ್ ಇಸ್ ಪವರ್ ಅಂಥೇಳಿ ವಿವೇಕಾನಂದರು ಹೇಳಿದ್ದಾರೆ. ಜ್ಞಾನದಲ್ಲಿ ಅಪಾರವಾದ ಶಕ್ತಿ ಇದೆ. ಜ್ಞಾನ ಇಲ್ಲದೆ ಇರೋಂಥ ಮನುಷ್ಯನನ್ನು ಯಾರು ಗೌರವಿಸುವುದಿಲ್ಲ. ವಿದ್ಯಾವಿಹೀನ ಪಶುಭಿ ಸಮಾನಾಹ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಜ್ಞಾನ ವಿದ್ಯೆಯಿಂದ ನಮ್ಮ ಮಕ್ಕಳಿಗೆ ಕೊಡಬೇಕು. ಅದರ ಕೊಡೋದ್ರ ಜೊತೆಗೆ ಸಂಸ್ಕಾರಯುಕ್ತ ಶಿಕ್ಷಣವನ್ನು ಕೊಡಬೇಕು. ನಮ್ಮ ನಿರೀಕ್ಷೆಗೂ ಮೀರಿ ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಅನ್ನೋ ಆತ್ಮತೃಪ್ತಿ ನಮಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಭಾಗಗಳಿಂದ ಬಂದಿದ್ದಂಥ ಹಿರಿಯರು ಆದಿಯಾಗಿ ಈ ನಾಡಿನ ಪ್ರಖ್ಯಾತ ವಾಗ್ಮಿ ಹಾರಿಕಾ ಮಂಜುನಾಥ್ರವರ
ಒಂದು ಬೆಂಕಿ ಚೆಂಡಿನಂಥ ಭಾಷಣ, ಉಪನ್ಯಾಸಕರಾದ ಯೋಗೇಶ್ವರಾನಂದ ಸ್ವಾಮೀಜಿಗಳು ಮತ್ತು ಪ್ರಧಾನ ಭಾಷಣಕಾರರಾಗಿ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯರವರು, ಇವರೆಲ್ಲರೂ ಇಲ್ಲಿ ನೆರೆದಿದ್ದಂತಹ ಎಲ್ಲ ಹಿಂದೂ ಬಾಂಧವರಿಗೂ ಮನಮುಟ್ಟುವಂತಹ ಒಂದು ಜಾಗೃತಿ ಸಂದೇಶಗಳನ್ನು ಸಾರಿದ್ರು ಅಂದರೂ ತಪ್ಪಾಗಲಾರ್ದು. ಈ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಇಲ್ಲಿ ನೆರೆದಿದ್ದಂತಹ ಎಲ್ಲ ಸಹಸ್ರಾರು ಮಾತೆಯರು, ಸಹೋದರಿಯರು, ಅಣ್ಣ ತಮ್ಮಂದಿರು, ಎಲ್ಲ ಹಿಂದೂ ಬಾಂಧವರು ತುಂಬ ತೃಪ್ತಿಪಟ್ಟರು. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು. ಈ ಕಾರ್ಯಕ್ರಮ ಯಶಸ್ಸಿಗೆ ತುಂಬ ಜನ ನಮ್ಮ ಸ್ನೇಹಿತರುಗಳು, ಸ್ವಯಂ ಸೇವಕರು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಿಂದ, ಒಮ್ಮತದಿಂದ, ಒಮ್ಮನಸ್ಸಿನಿಂದ ಕೇವಲ 1 ವಾರದ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಪ್ರತಿಯೊಬ್ಬರು ಶ್ರಮಿಸಿರ್ತಾರೆ. ಅವ್ರು ಒಬ್ಬೊಬ್ಬರ ಹೆಸರು ಹೇಳೋಕ್ಕೆ ನಾನು ಹೋಗಲ್ಲ. ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೋ ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು ಬಂದು ಒಂದು ಶೋಭೆಯನ್ನು ತಂದಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಂದಿನ ದಿನ ಮಾಡ್ತೀವೋ ಬಿಡ್ತೀವೋ, ಆದರೆ ಇದು ಇತಿಹಾಸ ದಾಖಲೆಯಾಗಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬರೋದಕ್ಕೆ ಮಾಧ್ಯಮದವರು ಕೂಡ ಮುಖ್ಯವಾಗಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು ತಿಳಿಸ್ತಾ, ಇಲ್ಲಿ ಸೇರಿದಂಥ ಎಲ್ಲ ಹಿಂದೂ ಬಾಂಧವರಿಗೆ ವಂದನೆಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಆರಿಕಾ ಮಂಜುನಾಥ್ ಅವರು ಮಾತನಾಡ್ತಾ ಇದ್ದರೆ ರೋಮಗಳೆಲ್ಲ ಎದ್ದು ನಿಂತ್ಕೊಳ್ಳೋ ರೀತಿ ಇತ್ತು. ಅವರು 46 RSS ಅವ್ರು ಏನು ಮಾಡಿದ್ದಾರೆ, 46 ದಾಖಲೆಗಳು ಅವರು ನಿಂತು ಸೆಕೆಂಡ್ಗಳಲ್ಲಿ ತೋರಿಸ್ಕೊಟ್ರು. ಅವರಿಗೆ ನಮ್ಮೆಲ್ಲ ಕಾರ್ಯಕ್ರಮದ ಪರವಾಗಿ ಒಳ್ಳೆಯದಾಗಲಿ, ಆಕೆ ಇನ್ನೂ ಒಳ್ಳೆಯ ಉತ್ತಮ ಮಟ್ಟಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಊರಿನ ಸಮಸ್ತ ಹಿಂದೂ ಬಾಂಧವರು ಹಾಗೂ ಆನೇಕಲ್ ತಾಲೂಕಿನ ಹಿಂದೂ ಸಮಸ್ತ ಬಾಂಧವರು ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕಿನಿಂದ ಸಹ ಹಿಂದೂ ಬಾಂಧವರು ಈ ಒಂದು ಮದ್ದೂರಮ್ಮ ದೇವಿ ಸನ್ನಿಧಾನದ ಆಟದ ಮೈದಾನಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ರೀತಿಯಾಗಿ ಹಿಂದೂ ಬಾಂಧವರು ಮತ್ತು ನಮ್ಮ ಹಿಂದೂ ಬಂಧವರು ಬಂದು ಇಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳು ತುಂಬ ಜನ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಂತೋಷಪಟ್ಟಿದ್ದಾರೆ. ಅವರೆಲ್ಲರಿಗೂ ಹಾಗೂ ಮಾಧ್ಯಮ ಮಿತ್ರದವ್ರಿಗೂ ಹಾಗೂ ಪೊಲೀಸ್ ಇಲಾಖೆ ಬಂಧುಗಳಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿಂದೂ ಬಾಂಧವರು ಮತ್ತು ಆರಿಕಾ ಮಂಜುನಾಥ್ ಅವರು, ಗಿರಿಧರ್ ಉಪಾಧ್ಯಾಯರು, ಜಯಣ್ಣವರು, ಸ್ವಾಮೀಜಿಯವರು ಸಹ ಬಂದಿದ್ದರು. ಅವರಿಗೆ ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿ ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಹಿಂದೂ ಸಮಸ್ತ ಬಾಂಧವರ ಪರವಾಗಿ ಅವರಿಗೆಲ್ಲರಿಗೂ ನಾನು ಕೋಟಿ ಧನ್ಯವಾದಗಳು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.